ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಗೈಸ್ ಒಂದೇ ಒಂದು ರಿಕ್ವೆಸ್ಟ್, ನೀವೇನಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿತೌಟ್ ಮೇಕಿಂಗ್ ಎನಿ ಡಿಲೇ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾಳೆ IPL ಆಕ್ಷನ್ ಇದೆ. IPL ಆಕ್ಷನಲ್ಲಿ ತುಂಬ ಕ್ಯೂರಿಯಾಸಿಟಿ ಹುಚ್ಚೈತೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ ಇಷ್ಟೊತ್ತಿಗಾಲೇ ಎಲ್ಲರೂ ಕ್ಯಾಲ್ಕುಲೇಟ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತಿರ್ತಾರೆ ಯಾರು ಹೈಯೆಸ್ಟ್ ಬಿಡ್ಗೆ ಬಿಡ್ ಆಗ್ಬೋದು ಅಂತ. ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋನ ತಗೊಂಡು ಬಂದೀನಿ. ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಡ್ ಇನ್ IPL ಪ್ಲೇಯರ್ಸು 11 ಜನ ಪ್ಲೇಯರ್ ಲೀಸ್ಟ್ನ ತಂದೀನಿ. 11 ಜನ ಪ್ಲೇಯರ್ಗೆ ಒಂದು ಬೋನಸ್ ಆಗಿ ಒಂದು 12ನೇ ಪ್ಲೇಯರ್ನ ಸೇರಿಸ್ಕೊಳ್ಳಿ. ಫಸ್ಟಿಂದ ಬೇಡ, ಬಾಟಮಿಂದ ಶುರು ಮಾಡ್ತೀನಿ. 12ನೇ ಪ್ಲೇಯರ್ ಯಾರಪ್ಪ ಅಂತ ಹೇಳಿದ್ರೆ ಜಾಕ್ ಫ್ರೇಜರ್ ಮೆಗತ್. ಜಾಕ್ ಫ್ರೇಜರ್ ಮೆಗತ್ನ ಎಲ್ಲ ಫ್ರಾಂಚೈಸಿನೂ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಏನಕ್ಕಪ್ಪ ಅಂದರೆ ಪ್ರತಿಯೊಂದು ಫ್ರಾಂಚೈಸಿನೂ ಮೆಗಾ ಆಕ್ಷನ್ ಆಗಿರೋದ್ರಿಂದ ಫ್ಯೂ ಪ್ಲೇಯರ್ಸ್ ಅಷ್ಟೇ ರಿಟೈನ್ ಮಾಡಿರೋದ್ರಿಂದ ಎಲ್ಲರಿಗೂ ಓಪನಿಂಗ್ ಸ್ಲಾಟ್ಗೆ ತುಂಬಾ ಅವಶ್ಯಕತೆ ಇರುತ್ತೆ. ಮತ್ತು ನಂಬರ್ 11 ಅಂತ ಬಂದಾಗಲೇ ಇವರು ಫಸ್ಟು ಪ್ರಿಫರೆನ್ಸಲ್ಲಿ ಇದ್ದೇ ಇರ್ತಾರೆ, ಪ್ಲೇಯಿಂಗ್ 11 ಆಡೋ ಪ್ಲೇಯರ್ ಆಗಿರೋದ್ರಿಂದ. ಮತ್ತು ಲಾಸ್ಟ್ ಇಯರು ಇವ್ರು ಏನು ಅಂತ ಪ್ರೂವ್ ಮಾಡಿದ್ದಾರೆ, ಇವ್ರ ಕೆಪಾಸಿಟಿ ಏನು ಅನ್ನೋದು ಕೂಡ ಗೊತ್ತು. ವೆರಿ ಫಸ್ಟ್ ಬಾಲಿಂದನೇ ಅಟ್ಯಾಕ್ ಮಾಡ್ತಾರೆ. ಅದು ಯಾವುದೇ ಬೌಲರ್ ರೆಪ್ಯುಟೇಷನ್ ಅನ್ನೋದು ಕೂಡ ನೋಡಿದೆ. ಫಸ್ಟ್ನೇ ಬಾಲಿಂದನೇ ಅಟ್ಯಾಕ್ ಮಾಡಿ ಪವರ್ ಪ್ಲೇನ ಯುಟಿಲೈಸ್ ಮಾಡ್ಕೊಳ್ಳೋದು ಫ್ರೇಜರ್ ಹೋಗೋದ್ರಿಂದ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಡ್ಡಲ್ಲಿ ಇವ್ರು 12ನೇ ಪ್ಲೇಯರ್ ಆಗಿ ನಾನು ಪರಿಗಣಿಸ್ತಾ ಇದ್ದೀನಿ. ನಂಬರ್ 11th ಪ್ಲೇಯರ್ ಬಂದು ಟ್ರೆಂಟ್ ಬೋಲ್ಟ್ ಅನ್ಕೊಂಡಿದ್ದೀನಿ ನಾನು. ನಂಬರ್ 11 ಎಕ್ಸ್ಪೆನ್ಸಿವ್ ಪ್ಲೇಯರ್. ಇದು ಆರ್ಡರಲ್ಲಿ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಆದ್ರೂ ಕೂಡ ಆಗ್ಬೋದು, ಬಟ್ ನಾನು ಹೇಳೋ ಲೀಸ್ಟಲ್ಲಿ ಇವ್ರು ಎಕ್ಸ್ಪೆನ್ಸಿವ್ ಬಿಡ್ಡಲ್ಲಿ ಬಂದೇ ಬರ್ತಾರೆ. ಟ್ರೆಂಟ್ ಬೋಲ್ಟ್ ಏನಕ್ಕಪ್ಪ ಅಂತ ಅನ್ನೋದಾದರೆ ಎಲ್ಲ ಟೀಮನ್ನು ಕೂಡ ವೇರಿಯೇಷನ್ ಇರೋ ಬೌಲರ್ನ ಹುಡುಕ್ತಿರ್ತಾರೆ. ಅದರಲ್ಲಿ RCB ಟ್ರೆಂಟ್ ಬೋಲ್ಟ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವ್ರಿಗಿರೋ ಎಕ್ಸ್ಪೀರಿಯನ್ಸು ಮತ್ತು IPL ಅಂತ ಬಂದಾಗ ಲೆಜೆಂಡ್ರಿ ಬೌಲರ್ ಕ್ಯಾಟಗರಿಲಿ ಟ್ರೆಂಟ್ ಬೋಲ್ಟ್ ಅವ್ರು ಬರ್ತಾರೆ. ಮತ್ತು ವೆರಿ ಫಸ್ಟ್ ಬಾಲಿಂದ ಇವ್ರು ಇನ್ ಸ್ವಿಂಗರ್ ಔಟ್ ಸ್ವಿಂಗರ್ನ ಹಾಕಿ ಕಾಟ ಕೊಡೋದ್ರಿಂದ ಪವರ್ ಪ್ಲೇಲಿ ಎಫೆಕ್ಟಿವ್ ಆಗಿರೋದ್ರಿಂದ ಇವ್ರಿಗೆ ಆಕ್ಷನಲ್ಲಿ ಹೆವಿ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಹಾಗಾಗಿ ಟ್ರೆಂಟ್ ಬೋಲ್ಟ್ ನಂಬರ್ 11 ಎಕ್ಸ್ಪೆನ್ಸಿವ್ ಪ್ಲೇಯರ್ ಅಲ್ಲಿ ಲೀಸ್ಟಲ್ಲಿ ನಾನು ಇಟ್ಟಿದ್ದೀನಿ ಗೈಸ್. ನಂಬರ್ 10th ಪ್ಲೇಯರ್ ಬಂದು ಫಿಲಿಪ್ ಸಾಲ್ಟ್ ಅವ್ರಿಗೆ ಆಕ್ಷನಲ್ಲಿ ಹೆವಿ ಡಿಮ್ಯಾಂಡ್ ಇರುತ್ತೆ. ಏನಕ್ಕಪ್ಪ ಅಂತಂದರೆ ಅವ್ರು ಲಾಸ್ಟ್ ಇಯರ್ ಅನ್ಸೋಲ್ಡ್ ಆಗಿದ್ರು. ನಾನು ಏನಕ್ಕಪ್ಪ ಇವ್ರು ಅನ್ಸೋಲ್ಡ್ ಆದರು ಅಂತ ಅನ್ಕೊಂಡಿದ್ದೆ. ಬ್ಯಾಕ್ ಟು ಬ್ಯಾಕ್ 100 ಹೊಡೆದ್ರು ಕೂಡ ಇವರು ಆಕ್ಷನಲ್ಲಿ ಯಾವುದೇ ಒಂದು ಟೀಮು ಪಿಕ್ ಮಾಡಿರಲಿಲ್ಲ. KKR ಯಾವುದೋ ಒಬ್ಬ ಪ್ಲೇಯರ್ಗೆ ರೀಪ್ಲೇಸ್ಮೆಂಟಾಗಿ ಕರ್ಕೊಳ್ತಾರೆ. ನರೇನ್ ಜೊತೆ ಸೇರ್ಕೊಂಡು ಓಪನಿಂಗಲ್ಲಿ ರುಬ್ಬಿದ್ದು ಕಪ್ನೇ ಹೊಡ್ಕೊಂಡೋದ್ರು. ಇವ್ರಿಗೆ ಹೆವಿ ಡಿಮ್ಯಾಂಡ್ ಇರುತ್ತೆ. ಮತ್ತು KKR ಬೈಬ್ಯಾಕ್ ಮಾಡೋದ್ರಲ್ಲಿ ನನಗೆ ಯಾವುದೇ ರೀತಿ ಆಶ್ಚರ್ಯ ಕಾಣಿಸ್ತಿಲ್ಲ. ಹಾಗಾಗಿ ಫಿಲಿಪ್ ಸಾಲ್ಟ್ನ ನಾನು ನಂಬರ್ 10th ಲಿಸ್ಟಲ್ಲಿ ಇಡ್ತಾ ಇದ್ದೀನಿ ಗೈಸ್. ನಂಬರ್ 9th ಪ್ಲೇಯರ್ ಬಂದು ಮಾರ್ಕರ್ ಸ್ಟೋನಿಸ್ ಅವ್ರಿಗೆ ಆಕ್ಷನಲ್ಲಿ ಹೆವಿ ಡಿಮ್ಯಾಂಡ್ ಇರುತ್ತೆ. ಏನಕ್ಕಪ್ಪ ಅಂತ ನೀವೇನಾರು ಕೇಳಿದ್ರೆ ಆಲ್ ಗ್ರೌಂಡರ್ ಅಂತ ಬಂದರೆ ಪ್ರತಿಯೊಂದು ಟೀಮನ್ನು ಕೂಡ ಇವ್ರ ಹಿಂದೆ ಬಿದ್ದೇ ಬೀಳುತ್ತೆ. ಮತ್ತು ಇವ್ರು ಲಾಸ್ಟ್ ಇಯರ್ ಟ್ರೇಡ್ ಆಗಿದ್ರು LSGಗೆ DC ಇಂದ. ಹಾಗಾಗಿ ಇವ್ರು ಆಕ್ಷನ್ಗೆ ಬಂದಿಲ್ಲ. ಇಲ್ಲ ಅಂದ್ರೆ ಆ ಟೈಮೇನೆ ಹೆವಿ ಡಿಮ್ಯಾಂಡ್ ಇರೋದು ಇವರಿಗೆ. ಈ ಸಲ LSG ಅವ್ರನ್ನ ಬೈಬ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಬೈಬ್ಯಾಕ್ ಮಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ಈಗ RTM ಕಾರ್ಡ್ನ ಯೂಸ್ ಮಾಡಿದ್ರು ಕೂಡ ಮತ್ತೊಂದು ಟೀಮು ಯಾವ ಕೂಗಿರ್ತಾರೆ ಆ ಟೀಮಿಗೆ ಅನ್ಯಾಯ ಆಗಬಾರ್ದು ಅಂತ IPL ಗವರ್ನಿಂಗ್ ಕೌನ್ಸಿಲ್ ಅಲ್ಲಿ ಹೊಸ ರೂಲ್ಸ್ ತಂದಿದ್ದಾರೆ. ಅಲ್ಲಿಂದ ಮತ್ತೆ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಯಾವ ಟೀಮು ಲಾಸ್ಟಲ್ಲಿ ನಿಲ್ಲಿಸಿ ಬಿಡ್ಡಿಂಗ್ ಆಗಲಿ ಸೇಲ್ ಆಗಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡೋದ್ರಿಂದ ಮಾರ್ಕರ್ ಸ್ಟೋನಿಸ್ಗೆ ಹೆವಿ ಡಿಮ್ಯಾಂಡ್ ಇರುತ್ತೆ. ನನ್ನ ಪ್ರಕಾರ ಇವರು 12ರಿಂದ 14 ಕೋಟಿ 14ರಿಂದ 15 ಕೋಟಿವರೆಗೂ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಇವರ 9th ಪ್ಲೇಯರ್ ಲಿಸ್ಟ್ನಲ್ಲಿ ಇಟ್ಟಿದ್ದೀನಿ ಗೈಸ್. ನಂಬರ್ 8ನೇ ಪ್ಲೇಯರ್ ಬಂದು ಗ್ಲೆನ್ ಮ್ಯಾಕ್ಸ್ವೆಲ್ ಅನ್ಕೋತೀರಾ? ಗ್ಲೆನ್ ಮ್ಯಾಕ್ಸ್ವೆಲ್ ಅಲ್ಲ, ವಿಲ್ ಜಾಕ್ಸ್. ಏನಕ್ಕಪ್ಪ ಅಂತಂದರೆ ಲಾಸ್ಟ್ ಇಯರ್ ಪ್ರೂವನ್ ಪ್ಲೇಯರು. ಮತ್ತು RCB ಅವ್ರನ್ನ ಟಾರ್ಗೆಟ್ ಮಾಡೇ ಮಾಡುತ್ತೆ. RTM ಕಾರ್ಡ್ನ ಯೂಸ್ ಮಾಡಿ ಇವ್ರನ್ನ ಬೈಬ್ಯಾಕ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಫ್ರಾಂಚೈಸಿನೂ ಕೂಡ ಇವರಿಗೆ ಬೇಕು ಅಂತಲೇ ಬಿಡ್ ಮಾಡ್ತಾ ಪ್ರೈಸ್ನ ಏರಿಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇವರು ನನ್ನ ಪ್ರಕಾರ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಡ್ ಲಿಸ್ಟಲ್ಲಿ ಬಂದೇ ಬರ್ತಾರೆ. ಮತ್ತು RCB ಅವ್ರನ್ನ ಬೈಬ್ಯಾಕ್ ಮಾಡೋ ಚಾನ್ಸಸ್ 100% ಇದೆ. ಏನಕ್ಕಪ್ಪ ಅಂತಂದರೆ ಇವ್ರಿಗಿಂತ ಒಳ್ಳೆ ಬ್ಯಾಟರ್ ನಮಗೆ ಸಿಗೋದಿಲ್ಲ. ಹಂಗಾಗಿ ಇವ್ರು ಆಕ್ಷನಲ್ಲಿ ಬೈಬ್ಯಾಕ್ ಮಾಡೇ ಮಾಡ್ತಾರೆ. ಆಕ್ಷನಲ್ಲಿ ಒಬ್ಬ ಪ್ಲೇಯರಿಗೆ ಡಿಮ್ಯಾಂಡ್ ಇರುತ್ತೆ, ಇಲ್ಲ ಇವ್ರು ಆಟ ನೋಡಿ ತಗೊಳ್ತಾರೆ ಅನ್ನೋದಕ್ಕಿಂತ ಕೆಲವೊಂದು ಸಲ ಆಕ್ಷನ್ ಡೈನಾಮಿಕ್ಸು ಯಾವುದೋ ಪ್ಲೇಯರಿಗೆ ಸುಮ್ಮನೆ ಐಪ್ ಕ್ರಿಯೇಟ್ ಆಗುತ್ತೆ. ಏನಕ್ಕಪ್ಪ ಅಂದರೆ ನಾವು ಅಂದ್ಕೊಂಡ್ರೆ ಪ್ಲೇಯರ್ ಸಿಗದೆ ಇದ್ದಾಗ ಇಲ್ಲಿ ಈ ಪ್ಲೇಯರ್ನ ಈ ಫ್ರಾಂಚೈಸಿ ಬಿಡ್ ಮಾಡ್ತಾರೆ ಅನ್ನೋದು ಏನಾದ್ರು ಮುಂಚೆನೇ ಗೊತ್ತಾದರೆ ಸುಮ್ಮನೆ ಪ್ರೈಸ್ನ ಹೈಕ್ ಮಾಡ್ತಾರೆ. ಅಲ್ಲಿ ಆಟ ಆಡಿದ್ರು ಇಲ್ಲ ಆಟ ಆಡಲಿಲ್ಲ ಅನ್ನೋದು ಮೇನ್ ಆಗೋದಿಲ್ಲ. ಅಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಡ್ ಲಿಸ್ಟ್ ಇವ್ರು ಬಂದ್ರ ಅನ್ನೋದೇ ಇದಾಗಿರೋದ್ರಿಂದ 8ನೇ ಪ್ಲೇಯರ್ ಬಂದು ವಿಲ್ ಜಾಕ್ಸ್ ಅಂತ. ನಂಬರ್ 7th ಪ್ಲೇಯರ್ ಬಂದು ಶ್ರೇಯಸ್ ಅಯ್ಯರ್ಗೆ IPL ಆಕ್ಷನಲ್ಲಿ ಡಿಮ್ಯಾಂಡ್ ಇರುತ್ತಾ ಅಂತ ಕೇಳಿದ್ರೆ ಡಿಮ್ಯಾಂಡ್ ಇರುತ್ತೆ ಅಂತಲೇ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ಲಾಸ್ಟ್ ಇಯರ್ ವಿನ್ನಿಂಗ್ ಟೀಮ್ ಕ್ಯಾಪ್ಟನ್ನು. ನಾನು ಪ್ರತಿಯೊಬ್ಬ ಯೂಟ್ಯೂಬರ್ ವೀಡಿಯೋನ ನೋಡ್ತಾ ಇದ್ದೀನಿ. ಯಾರನ್ನು ಕೂಡ ಶ್ರೇಯಸ್ ಅಯ್ಯರ್ ಎಕ್ಸ್ಪೆನ್ಸಿವ್ ಬಿಡ್ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಅವ್ರ ಫಾರ್ಮ್ನ ನೋಡಿ ಹೇಳ್ತಾ ಇರ್ಬೋದು. ಬಟ್ ಇವ್ರಿಗೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಚಾಯ್ಸ್ ಇರೋದ್ರಿಂದ ಸುಮಾರು ಟೀಮ್ಗಳು ಕೂಡ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಏನಕ್ಕಪ್ಪ ಅಂದರೆ ಪ್ರತಿಯೊಂದು ಟೀಮನ್ನು ಕೂಡ ಕ್ಯಾಪ್ಟನ್ನ ಹುಡುಕ್ತಾ ಇದ್ದಾರೆ. ಪಂಜಾಬ್ ಕಿಂಗ್ಸ್ ಇರ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ಇರ್ಬೋದು, ಉದಾಹರಣೆಗೆ RCBನೂ ಕೂಡ ಇರ್ಬೋದು. ಹಾಗಾಗಿ ಶ್ರೇಯಸ್ ಅಯ್ಯರ್ ಯಾರು ಬೇಕಾದ್ರೂ ತಗೋಬೋದು. ಹಂಗಾಗಿ ಇವ್ರಿಗೆ ಡಿಮ್ಯಾಂಡ್ ಇರುತ್ತೆ. ಇವ್ರು ಏನು ಆಟ ಆಡ್ತಾರೆ ಅನ್ನೋದು ಪ್ರೂವ್ ಮಾಡಿದ್ದಾರೆ ಇಂಡಿಯನ್ ಟೀಮಲ್ಲಿ. ಹಂಗಾಗಿ ಫಾರ್ಮ್ ಮ್ಯಾಟರ್ ಆಗ್ಬೋದು. ಬಟ್ IPL ಅಲ್ಲಿ ಪ್ರೂವ್ ಮಾಡಿರೋ ಪ್ಲೇಯರು, ಹೆಸರು ಮಾಡಿರೋ ಪ್ಲೇಯರ್, ಇವ್ರಿಗೊಂದು ರೆಪ್ಯುಟೇಷನ್ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಇವರು ಎಕ್ಸ್ಪೆನ್ಸಿವ್ ಲೀಸ್ಟಲ್ಲಿ ಬಂದೇ ಬರ್ತಾರೆ. ಹಾಗಾಗಿ ನಂಬರ್ 6th ಪ್ಲೇಯರ್ ಬಂದು ಶ್ರೇಯಸ್ ಅಯ್ಯರ್ ಅಂತ ಹೇಳ್ತೀನಿ ಗೈಸ್.
ನಂಬರ್ 6th ಪ್ಲೇಯರ್ ಬಂದು ಇಶಾನ್ ಕಿಶನ್ ಅವರು ಮಾರ್ಕಿ ಪ್ಲೇಯರ್ ಲಿಸ್ಟಲ್ಲೂ ಕೂಡ ಇಲ್ಲ. ಮತ್ತೆ ನೋಡಕ್ ಹೋಯ್ತು ಅಂತಂದ್ರೆ ಅವರು ಸೆಟ್ ನಂಬರ್ 2 ಅಲ್ಲೂ ಇಲ್ಲ, ಸೆಟ್ ನಂಬರ್ 3 ಅಲ್ಲೂ ಇಲ್ಲ. ಬಟ್ ಇಂಡಿಯನ್ ಬ್ಯಾಟರ್ ಕ್ಯಾಟಗರಿ ಅಂತ ಬಂದಾಗೆಲ್ಲ ಕ್ಯಾಪ್ಡ್ ಪ್ಲೇಯರ್ ಕ್ಯಾಟಗರಿ ಅಂತ ಬಂದಾಗ 5th ಸೆಟ್ಟಲ್ಲಿ ಏನೋ ಇವ್ರು ಬರ್ತಾರೆ ಅಂತ ಕಾಣಿಸುತ್ತೆ. ಹೆವಿ ಸೌಂಡ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ಏನಕ್ಕಪ್ಪ ಅಂತಂದ್ರೆ ಇವ್ರು ಪ್ರೂವ್ ಆನ್ ಪ್ಲೇಯರು. ಮತ್ತು ಯಾವುದೇ ಒಂದು ಸ್ಟೇಡಿಯಂ ಇರಲಿ, ಯಾವುದೇ ಒಂದು ಪಿಚ್ ಇರಲಿ, ಇವರು ಪಾಕೆಟ್ ಡೈನಮೋ ಅಂತಲೇ ಹೆಸರು ಮಾಡಿರೋದು. ಹಂಗಾಗಿ ಇಶಾನ್ ಕಿಶನ್ ಹೆವಿ ಡಿಮ್ಯಾಂಡ್ ಇರುತ್ತೆ ಆ್ಯಕ್ಷನಲ್ಲಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನಂಬರ್ 6th ಪ್ಲೇಯರ್ ಬಂದು ಇಶಾನ್ ಕಿಶನ್ ಅಂತ ಹೇಳ್ತೀನಿ ಗೈಸ್. ನಂಬರ್ 5th ಪ್ಲೇಯರ್ ಬಂದು ಜೋಶ್ ಬಟ್ಲರ್ ಅವರಿಗೆ IPL ಆಕ್ಷನಲ್ಲಿ ಹೆವಿ ಡಿಮ್ಯಾಂಡ್ ಇರುತ್ತೆ. ಏನಕ್ಕಪ್ಪ ಅಂತಂದರೆ ಪ್ರತಿಯೊಂದು ಫ್ರಾಂಚೈಸಿನೂ ಕೂಡ ಬಟ್ಲರ್ ಅಂತ ಪ್ಲೇಯರ್ನ ಹುಡುಕ್ತಾ ಇದ್ದಾರೆ. ಫಾರಿನ್ ಪ್ಲೇಯರ್ ಅಂತ ಬಂದರೆ ನನ್ನ ಪ್ರಕಾರ ಗೈಸ್ ಟಾಪ್ ಪ್ಲೇಯರ್ ಇಲ್ಲ ಹೈಯೆಸ್ಟ್ ಬಿಡ್ಡೆಡ್ ಪ್ಲೇಯರ್ ಅಂತ ಬಂದರೆ ಅದು ಜಾಶ್ ಬಟ್ಲರ್. ಬರ್ದಿಟ್ಕೊಂಬಿಡಿ, ಇವತ್ತು ಹೇಳ್ತೀನಿ. ಜಾಶ್ ಬಟ್ಲರ್ ಅವರು ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಬಿಡ್ಡಲ್ಲಿ ಬಂದೇ ಬರ್ತಾರೆ. RCB ನೋಡ ಟಾರ್ಗೆಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಕಾಣ್ತಿಲ್ಲ. RCB ಬಿಡ್ತು ಅಂದರೆ ಯಾರು ಟಾರ್ಗೆಟ್ ಮಾಡ್ಬೋದಪ್ಪ ಅಂದರೆ ಪಂಜಾಬ್ ಕಿಂಗ್ಸ್ ಅಂತ ಹೇಳ್ತೀನಿ. 110 ಕೋಟಿ ಅಮೌಂಟ್ ಇಟ್ಕೊಂಡಿದ್ದಾರೆ. ಇವ್ರನ್ನ ಟಾರ್ಗೆಟ್ ಮಾಡಿದೆ, ಇನ್ಯಾರನ್ನ ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ. ಹೋಪ್ಫುಲಿ ನನ್ನ ಪ್ರಕಾರ RCBಗೆ ಬಂದ್ರೇ ಚೆನ್ನಾಗಿರುತ್ತೆ ಜೋಶ್ ಬಟ್ಲರ್. ಹಾಗಾಗಿ ನಂಬರ್ 5th ಪ್ಲೇಯರ್ ಬಂದು ಜೋಶ್ ಬಟ್ಲರ್ ಅಂತ ಹೇಳ್ತೀನಿ ಗೈಸ್. 4th ಪ್ಲೇಯರ್ ಬಂದು ಶಮಿ ಅಂತ ಹೇಳ್ತೀನಿ. ಶಮಿ ಏನಕ್ಕಪ್ಪ ಅಂತಂದರೆ ಈಗ ರೀಸೆಂಟ್ 1 year ಇಂದ ಇಂಜುರಿಲಿ ಇರ್ಬೋದು. ಬಟ್ ಆಕ್ಷನ್ ಅಂತ ಬಂದರೆ ಇಲ್ಲ IPL ಅಂತ ಬಂದರೆ ಇಂಥ ಬೌಲರ್ನ ಎಲ್ಲ ಫ್ರಾಂಚೈಸಿನೂ ಕೂಡ ಟಾರ್ಗೆಟ್ ಮಾಡೇ ಮಾಡುತ್ತೆ. ಹಂಗಾಗಿ 4th ಲಿಸ್ಟಲ್ಲಿ ಇವ್ರನ್ನ ಇಟ್ಟಿದ್ದೀನಿ. ನನ್ನ ಪ್ರಕಾರ 15 ಕೋಟಿ ಮೇಲೆ ಶಮಿ ಅವ್ರು ಹೋಗೋದಂತೂ ಫಿಕ್ಸು. RTM ಕಾರ್ಡ್ನ ಯೂಸ್ ಮಾಡಿ ಗುಜರಾತ್ ಟೈಟನ್ಸ್ ಇವ್ರನ್ನ ಬೈಬ್ಯಾಕ್ ಮಾಡೋಕ್ಕಾಗೋದಿಲ್ಲ. ಏನಕ್ಕಪ್ಪ ಅಂತಂದರೆ ಅವ್ರು ಆಲ್ರೆಡಿ 5 ಕ್ಯಾಪ್ಡ್ ಪ್ಲೇಯರ್ಸ್ನ ಬೈಬ್ಯಾಕ್ ಮಾಡಿರೋದ್ರಿಂದ ಆಕ್ಷನಲ್ಲಿ ಕೂಗ್ತಾನೆ ಏನಾದ್ರು ತಗೊಂಡ್ರೆ ತಗೊಬೇಕು. ಅವ್ರಿಗಿರೋ ಪರ್ಸ್ ವ್ಯಾಲಿಗೆ ತಗೊಳಕ್ಕಾಗೋದನ್ನು ಸ್ವಲ್ಪ ಕಷ್ಟನೇ. ಹಾಗಾಗಿ ನಂಬರ್ 4th ಪ್ಲೇಯರ್ ಇಲ್ಲ ಹೈಯೆಸ್ಟ್ ಬಿಡ್ಡೆಡ್ ಪ್ಲೇಯರಲ್ಲಿ 4th ಲಿಸ್ಟಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ ಶಮಿ ಅವರು. ನಂಬರ್ 3rd ಪ್ಲೇಯರ್ ಬಂದು ಹರ್ಷದೀಪ್ ಸಿಂಗ್ಗೆ ಹೆವಿ ಡಿಮ್ಯಾಂಡ್ ಇರುತ್ತೆ ಆಕ್ಷನಲ್ಲಿ. ಏನಕ್ಕಪ್ಪ ಅಂತಂದರೆ IPL ಅಂತ ಬರಲಿ, ಇಲ್ಲಾಂದರೆ ಇಂಡಿಯನ್ ಟೀಮ್ ಅಂತ ಬಂದರೆ ರೀಸೆಂಟ್ ಡೇಸಲ್ಲಿ T20ಗೆ ಸ್ಪೆಷಲಿಸ್ಟ್ ಬೌಲರ್ ಲಿಸ್ಟಲ್ಲಿ ಹರ್ಷದೀಪ್ ಸಿಂಗ್ ಬಂದೇ ಬರ್ತಾರೆ. ರೀಸೆಂಟ್ ಡೇಸಲ್ಲಿ ನಾನು ಸ್ಟ್ಯಾಟ್ಸ್ ನೋಡಿರೋ ಪ್ರಕಾರ ಬೂಮ್ರಾಗಿಂತನೂ ಹೈಯೆಸ್ಟ್ T20 ವಿಕೆಟ್ನ ತೆಗೆದಿರೋದು ಹರ್ಷದೀಪ್ ಸಿಂಗು. ಅರೌಂಡ್ 98 ವಿಕೆಟ್ ಏನೋ ತೆಗೆದಿದ್ದಾರೆ. ಬೂಮ್ರಾಗಿಂತ ಕಡಿಮೆ ಮ್ಯಾಚಲ್ಲಿ ಬೂಮ್ರಾಗಿಂತ ಹೈಯೆಸ್ಟ್ ವಿಕೆಟ್ ತೆಗೆದಿರೋದ್ರಿಂದ ಮತ್ತು IPL ಅಲ್ಲಿ ಹೆವಿ ಹೆಸರು ಮಾಡಿರೋದ್ರಿಂದ ಹರ್ಷದೀಪ್ ಸಿಂಗ್ಗೆ ಹೆವಿ ಡಿಮ್ಯಾಂಡ್ ಇರುತ್ತೆ. ಇವ್ರು ರಿಟೇನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಪಂಜಾಬ್ ಕಿಂಗ್ಸು. ಆ ಥರ ಮಾಡಿಲ್ಲ. ನನ್ನ ಪ್ರಕಾರ ಏನೋ ಪರ್ಸ್ನಲ್ ಕ್ಲಾಶ್ ಇದ್ರೂ ಇರ್ಬೋದು, ಇಲ್ಲ ಇವರೇ ಬಿಟ್ಟು ಬಂದ್ರೂ ಬಂದಿರ್ಬೋದು. ಹೆವಿ ಡಿಮ್ಯಾಂಡ್ ಇಟ್ಟು RTM ಕಾರ್ಡ್ನ ಯೂಸ್ ಮಾಡಿ ಬೈಬ್ಯಾಕ್ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಬೈಬ್ಯಾಕ್ ಮಾಡಲಿಲ್ಲ ಅಂತಂದರೆ ಎಲ್ಲ ಟೀಮು ಇಂಥ ಬೌಲರ್ ಕಡೆ ನೋಡ್ತಿರ್ತಾರೆ. ಹಂಗಾಗಿ ಹರ್ಷದೀಪ್ ಸಿಂಗು ನಂಬರ್ 3rd ಹೈಯೆಸ್ಟ್ ಬಿಡ್ಡೆಡ್ ಪ್ಲೇಯರ್ ಆಗ್ತಾರೆ IPL ಆಕ್ಷನಲ್ಲಿ ನಾಳೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ನಂಬರ್ 2nd ಪ್ಲೇಯರ್ ಬಂದು ನಮ್ಮ ಕ್ಲಾಸಿಕ್ KL ರಾಹುಲ್ ನನ್ನ ಪ್ರಕಾರ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಡ್ಡೆಡ್ ಪ್ಲೇಯರ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಕೆಲವೊಬ್ರು ಹೇಳ್ಬೋದು KL ರಾಹುಲ್ಗೆ ಅಷ್ಟೊಂದೇನು ಡಿಮ್ಯಾಂಡ್ ಇಲ್ಲ ಮಗ, ಎಲ್ಲೋ 5th 6th ಆ ಪೊಸಿಷನಿಗೆ ಬರ್ಬೋದು ಅಂತ. ನನ್ನ ಪ್ರಕಾರ ಗೈಸ್ KL ರಾಹುಲ್ ಮೋಸ್ಟ್ 2nd ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಬಿಡ್ಡಲ್ಲಿ ಬಂದೇ ಬರ್ತಾರೆ. RCB ಅವ್ರನ್ನ ಬೈ ಮಾಡೇ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೋಪ್ಫುಲಿ ಬರಲಿ. KL ರಾಹುಲ್ ನಮ್ಮ ಟೀಮಿಗೆ ಬಂದರೆ ಮಸ್ತಾಗಿರುತ್ತೆ. ಹಂಗಾಗಿ 2nd ಹೈಯೆಸ್ಟ್ ಮೋಸ್ಟೆಡ್ ಬಿಡ್ಡೆಡ್ ಪ್ಲೇಯರ್ ನಮ್ಮ KL ರಾಹುಲ್ ಅಂತ ಅನ್ಕೋತೀನಿ. ನಂಬರ್ 1st ಪ್ಲೇಯರ್ ಬಂದು ರಿಷಬ್ ಪಂತ್ಗಲ್ದೇ ಇನ್ಯಾರಿಗಿರುತ್ತೆ ಮಗ ಡಿಮ್ಯಾಂಡು. ರಿಷಬ್ ಪಂತ್ ಆಟ ಅವ್ರು ಇದಕ್ಕೆ ಎಲ್ಲರನ್ನು ಫ್ಯಾನ್ ಆಗೋಗ್ಬಿಟ್ಟಿದ್ದಾರೆ. ಎಷ್ಟೋ ಟೀಮು ಇವ್ರನ್ನ ಬೈ ಮಾಡಬೇಕು ಅಂತ ಕೂತಿದ್ರು. ನನ್ನ ಪ್ರಕಾರ ಇವರು ಪಂಜಾಬ್ ಕಿಂಗ್ಸ್ಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಹೆವಿ ಪರ್ಸ್ ವ್ಯಾಲ್ಯೂನ ಇಟ್ಕೊಂಡಿದ್ದಾರೆ. ಇವ್ರು 20 ಕೋಟಿ ನನಗನ್ಸೋ ಪ್ರಕಾರ ಸ್ಟಾರ್ಕ್ನ ರೆಕಾರ್ಡ್ನ ಮುರಿತಾರೆ ಅಂತ ಅನ್ಕೊಂಡಿದ್ದೀನಿ. ನಾಳೆ ಹೋಪ್ಫುಲಿ ಮುರಿದು ಇಂಡಿಯನ್ನು ಹೈಯೆಸ್ಟ್ ಬಿಡ್ಡೆಡ್ ಪ್ಲೇಯರ್ ಆಕ್ಷನ್ ಅಂತ ಬಂದರೆ ಈ ರಿಷಬ್ ಪಂತ್ ಅಂತಲೇ ಇರಲಿ. ಏನಕ್ಕಪ್ಪ ಅಂತಂದರೆ ಇದು ಇಂಡಿಯನ್ ಪ್ರೀಮಿಯರ್ ಲೀಗು, ಇಲ್ಲಿ ಫಾರಿನ್ ಪ್ಲೇಯರ್ ಹೈಯೆಸ್ಟ್ ಬಿಡ್ಡೆಡ್ ಪ್ಲೇಯರ್ ಆಗಿರೋದು ನನಗೆ ಯಾಕೋ ಅಷ್ಟೊಂದು ಚಂದ ಅಂತ ಅನ್ನಿಸ್ತಿಲ್ಲ. ರಿಷಬ್ ಪಂತ್ ಒಳ್ಳೆ ಟೀಮಿಗೆ ಹೋಗಲಿ, ಚೆನ್ನಾಗಿರಲಿ. ಡೆಲ್ಲಿ ಕ್ಯಾಪಿಟಲ್ಸ್ ಏನೋ ಬಿಟ್ಟಿದ್ದಾರೆ, ಏನೋ ಕ್ಲಾಶ್ ಆಗಿದೆ ಅಂತ ಕಾಣಿಸುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಇದೇ ರೀತಿ ನಾಳೆ ನಮ್ಮ ಚಾನಲಲ್ಲಿ ಪ್ರತಿ ವಿಡಿಯೋನೂ ಕೂಡ ಬರ್ತಾ ಹೋಗುತ್ತೆ, ಆಕ್ಷನ್ಗೆ ಸಂಬಂಧಪಟ್ಟಂಗೆ, ಕ್ರಿಕೆಟ್ಗೆ ಸಂಬಂಧಪಟ್ಟಂಗೆ. ಹಾಗಾಗಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾವೆ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಏನಾದ್ರು ಇನ್ಫಾರ್ಮೇಷನ್ ವಿಡಿಯೋ ತರೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.